ಗಾಯ್ಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ, ಪಾಕಿಸ್ತಾನ್ ಬಂದು ಇಳಿದಿದ್ದಾರೆ. ಇವಾಗ ಆಲ್ರೆಡಿ ಶ್ರೀಲಂಕಾನೆಲ್ಲ ತಲುಪಿದ್ದಾರೆ. ಪಾಕಿಸ್ತಾನ್ ವರ್ಲ್ಡ್ ಕಪ್ಪಿಗೆ ಬಂದಿರೋದಂತೂ ಪಕ್ಕ ಖಚಿತ ಆಯಿತು. ಇಂಡಿಯಾ ಅಗೇನ್ಸ್ಟ್ ಬಾಯ್ಕಾಟ್ ಮಾಡ್ತೀವಿ ಅಂತ ಹೇಳ್ತಾ ಇರೋಂಥ ಪಾಕಿಸ್ತಾನ್ ಗೌರ್ಮೆಂಟು, ಅಂದರೆ ಇವರು ಉತ್ತರನೂ ಕೂಡ ಕೊಟ್ಟಿದ್ದಾರೆ. ಇವರ ಕ್ಯಾಪ್ಟನ್ ಏನಿದ್ದಾರೆ, ಪಾಕಿಸ್ತಾನ ಕ್ಯಾಪ್ಟನ್, ಅವ್ರು ಹೇಳಿದರೆ ನಮ್ಮ ಗೌರ್ಮೆಂಟ್ ಏನು ನಿರ್ಧಾರ ತಗೊಳುತ್ತೋ ಅದನ್ನು ನಾವು ಫಾಲೋ ಅಪ್ ಖಂಡಿತ ಮಾಡಲೇಬೇಕಾಗುತ್ತೆ. ನಮ್ಗೆ ಆಡಬೇಕು ಅಂತಲೇ ಇರೋದು, ಎಲ್ಲ ಮ್ಯಾಚ್ನೂ ಆಡಬೇಕು ಅಂತಲೇ ಇರೋದು. ಬಟ್ ನಮ್ಮ ಗೌರ್ಮೆಂಟ್ ಯಾವ ಥರ ಡಿಸೈಡ್ ಮಾಡ್ಬಿಟ್ಟು ಹೇಳುತ್ತೋ ಅದ್ರ ಮೇಲೆ ನಾವು ಆಡೋದು ಬಿಡೋದು ಇರುತ್ತೆ ಇಂಡಿಯಾ ಅಗೇನ್ಸ್ಟು ಅಂತ ಪಾಕಿಸ್ತಾನ ಕ್ಯಾಪ್ಟನ್ ಹೇಳ್ತಾರೆ. ಈ ಕಡೆ ಬಂದ್ಬಿಟ್ಟು ಇಳಿದಿದ್ದಾರೆ ಶ್ರೀಲಂಕಾದಲ್ಲಿ ಆಲ್ರೆಡಿ. ವಿಧಿ ಇಲ್ಲ ಬೇರೆ ಪಾಕಿಸ್ತಾನ್ಗೆ. ಅವ್ರು ಎದೆಲ್ಲಿ ಏನೇ ಇರ್ಬೋದು, ಇಂಡಿಯಾ ಮೇಲೆ ಆಡಬಾರ್ದು, ನಾವು ಸೋತೋಗ್ಬಿಡ್ತೀವಿ, ನಾವು ಆಡಬಾರ್ದು ಅನ್ನೋದು ಅವ್ರ ಎದೆಯಲ್ಲಿ ಇರಬಹುದು. ಬಟ್ ಅವ್ರಿಗೆ ಫೋರ್ಸ್ ಮಾಡುತ್ತೆ ಈ ನಿಯಮಗಳು, ಆಡಲೇಬೇಕು. ಇವಾಗೇನೋ ಬಾಯ್ಕಾಟು ಅದು ಇದು ಅಂತೆಲ್ಲ ಫೋರ್ಫಿಟ್ ಮಾಡಬೇಕು ಅಂತ ರೆಡಿ ಆಗಿದ್ದಾರಲ್ಲ, ಅವರಿಗೆ ಈ ನಿಯಮಗಳನ್ನಿದ್ದಾವೆ, ಅದನ್ನು ಆಡಿಸತ್ತೆ. ದುಡ್ಡಿನ ವಿಚಾರಕ್ಕೆ ಬಂತು ಅಂದರೆ, ಎಕಾನಾಮಿಕ್ ಸ್ಟೆಬಿಲಿಟಿ ವಿಚಾರಕ್ಕೆ ಬಂತು ಅಂದರೆ, ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡು ಕ್ರಿಕೆಟ್ನ ಇಲ್ಲಿ ಇಂಡಿಯಾ ಮೇಲೆ ಆಡ್ತು ಅಂತಂದರೆ ಅವರು ಕ್ರಿಕೆಟಲ್ಲಿ ಸರ್ವೈವ್ ಆಗ್ತಾರೆ. ಇಲ್ಲ ಅಂತ ಅಂದರೆ ಅವರ ಕ್ರಿಕೆಟು ಧ್ವಂಸ ಆಗುತ್ತೆ ಪಾಕಿಸ್ತಾನದಲ್ಲಿ. ಪಾಕಿಸ್ತಾನ ಇನ್ಮೇಲೆ ಕ್ರಿಕೆಟೇ ಆಡೋಕ್ಕಾಗೋದಿಲ್ಲ, ಆ ಥರ ಆಗೋಗ್ಬಿಡುತ್ತೆ. ಖಂಡಿತ ಹೌದು. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಏನಾದ್ರು ಆಗಿಲ್ಲ ಅಂತ ಅಂದರೆ ಈ ಒಂದು T20 ವರ್ಲ್ಡ್ ಕಪ್ಪಲ್ಲಿ ಒಂದೇ ಒಂದು ಮ್ಯಾಚಿಂದ, ಯಾಕಂದರೆ ಒಂದು ವರ್ಷಕ್ಕೆ ಒಂದ್ಸಲ ಮೀಟ್ ಆಗೋದು ಇಂಡಿಯಾ ವರ್ಸಸ್ ಪಾಕಿಸ್ತಾನ, ಒಂದೊಂದು ವರ್ಷ 2 ವರ್ಷಕ್ಕೆ ಒಂದ್ಸಲ ಮೀಟ್ ಆಗೋದು. ಯಾಕಂದರೆ ದೊಡ್ಡ ಇವೆಂಟ್ಗಳಲ್ಲಿ ICC ಇವೆಂಟ್ಗಳಲ್ಲಿ ಮಾತ್ರ ಮೀಟ್ ಆಗೋದು, ಏಷ್ಯಾ ಕಪ್ಪಲ್ಲಿ ಮಾತ್ರ ಮೀಟ್ ಆಗೋದು. ಸೊ ಈ ಒಂದು ಮ್ಯಾಚ್ ಏನಾದರೂ ಆಗಿಲ್ಲ ಅಂತ ಅಂದರೆ ICCಗೆ ಓವರ್ ಆಲ್ ಆಗಿ ಲಾಸ್ ಆಗುವಂಥದ್ದು, ಅಂದರೆ ಆರ್ಗನೈಸರ್ಸ್ಗೆ ಲಾಸ್ ಆಗುವಂಥದ್ದು ಬೋರ್ಡ್ ವಿಚಾರದಲ್ಲಾಗಿರ್ಬೋದು, ನಾವು ಬೇರೆಯವ್ರಿಗೆ ಕೊಡುವಂಥ ರೆವೆನ್ಯೂ ವಿಚಾರದಲ್ಲಾಗಿರ್ಬೋದು, ಸ್ಪಾನ್ಸರ್ಸ್ ವಿಚಾರದಲ್ಲಾಗಿರ್ಬೋದು, ಜೊತೆಗೆ ಸ್ಟೇಡಿಯಂನ ಕ್ರೌಡ್ ವಿಚಾರ, ಅಂದರೆ ಸ್ಪೆಕ್ಟೇಟರ್ಸ್ ವಿಚಾರದಲ್ಲಿ, ಟಿಕೆಟ್ಸ್ ವಿಚಾರದಲ್ಲಾಗಿರ್ಬೋದು, ಆಮೇಲೆ ಮೇನಾಗಿ ಸ್ಪಾನ್ಸರ್ಸ್ ವಿಚಾರದಲ್ಲಿ. ಯಾಕಂದರೆ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಸ್ಪಾನ್ಸರ್ಸು, ಅಡ್ವರ್ಟೈಸರ್ಸು ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಮಾಡಿದರೆ, ಆ್ಯಂಡ್ ಬ್ರಾಡ್ಕಾಸ್ಟರ್ಸು ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಸೊ ಎಲ್ಲ ಆಯಾಮ ತೆಗೆದು ನೋಡ್ತು ಅಂತಂದರೆ 200 ಕೋಟಿ, 200ರಿಂದ 250 ಕೋಟಿ ಜಸ್ಟ್ ಆ್ಯಡ್ ರೆವೆನ್ಯೂ ಲಾಸ್ ಆಗುತ್ತಂತೆ ಗುರು. ಒಂದೇ ಒಂದು 10 ಸೆಕೆಂಡ್ ಒಂದು ಆ್ಯಡ್ ಹಾಕಬೇಕು ಅಂತಂದರೆ ಇಂಥ ಒಂದು ಹೈ ಪ್ರೊಫೈಲ್ ಮ್ಯಾಚಲ್ಲಿ 40 ಲಕ್ಷ ಅಂತೆ. 10 ಸೆಕೆಂಡ್ ಆ್ಯಡ್ ಹಾಕೋದಕ್ಕೆ 40 ಲಕ್ಷ ದುಡ್ಡ ಕೊಡಬೇಕಂತೆ. ಜಸ್ಟ್ ಆ್ಯಡ್ ರೆವೆನ್ಯೂಯಿಂದನೇ 200ರಿಂದ 250 ಕೋಟಿ ಲಾಸ್ ಆಗುತ್ತಂತೆ. ಬ್ರಾಡ್ಕಾಸ್ಟರ್ಸ್ಗೆ ಇದು ಬಿಗ್ಗೆಸ್ಟ್ ಲಾಸ್ ಆಗುತ್ತೆ ಈ ಮ್ಯಾಚ್ ಆಗಿಲ್ಲ ಅಂತ ಅಂದಾಗ. ಜೊತೆಗೆ ಸ್ಪಾನ್ಸರ್ಸಿಗೆ ಲಾಸು, ಆರ್ಗನೈಸರ್ಸಿಗೆ ಲಾಸು, ಜೊತೆಗೆ ಬೇರೆ ನೇಷನ್ಸ್ಗಳಿಗೂ ಕೂಡ ಇದು ಹಂಗೆ ನೋಡೋಕೆ ಹೋಯ್ತು ಅಂದರೆ ಅವ್ರಿಗೆ ಲಾಸ್ ಆಗೋದಿಲ್ಲ. ಯಾಕಂದರೆ ICC ಅವ್ರನ್ನ ಫುಲ್ಫಿಲ್ ಮಾಡಬೇಕು, ICC ಅವ್ರಿಗೆ ದುಡ್ಡುಗಳನ್ನೆಲ್ಲ ಕೊಡಬೇಕು. ಇದೆಲ್ಲ ಮ್ಯಾಟ್ರ್ ಆಗೋದಿಲ್ಲ. ICC ಅವ್ರಿಗೆ ಎಷ್ಟು ರೆವೆನ್ಯೂ ಕೊಡಬೇಕು ಅಷ್ಟು ರೆವೆನ್ಯೂ ಕೊಡಬೇಕು. ಸೊ ICCಗೆ ಲಾಸು, ICCಗೆ ಆಗುವಂಥ ಲಾಸ್ನ ಯಾರು ಇಲ್ಲಿ ಫುಲ್ಫಿಲ್ ಮಾಡ್ತಾರೆ? ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡನ್ನು ಫುಲ್ಫಿಲ್ ಮಾಡಬೇಕು. ಪಾಕಿಸ್ತಾನ್ಗೆ ಪೆನಾಲ್ಟಿಗಳಾಗ್ತೀವಿ ಅಂತ ಆಲ್ರೆಡಿ ಹೇಳಿದ್ದಾರೆ ICC ಅವರು. ನೀವು ಆಡೋಕ್ಕಾಗಿಲ್ಲ ಇಂಡಿಯಾ ಅಗೇನ್ಸ್ಟು ಅಂತಂದರೆ ಅವ್ರದ್ದು ಇಯರ್ಲಿ ರೆವೆನ್ಯೂನೇ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ $36 ಮಿಲಿಯನ್ ಇದೆ ಅಷ್ಟೇ. ಈ ಒಂದು ಮ್ಯಾಚಿಂದ ಲಾಸ್ ಆಗುವಂಥದ್ದು ಓವರ್ ಆಲ್ ಆಗಿ $250 ಮಿಲಿಯನ್. ಈ ಒಂದು ಮ್ಯಾಚ್ ಆಡಿಲ್ಲ ಅಂತಂದರೆ ಪಾಕಿಸ್ತಾನ, ಅದನ್ನು ಇವರೇನಾದ್ರು ವಾಪಸ್ ಕೊಡೋಕ್ಕಾಗತ್ತಾ ICCಗೆ? $250 ಮಿಲಿಯನ್ ವಾಪಸ್ ಕೊಡೋಕ್ಕಾಗತ್ತಾ? ಖಂಡಿತ ಆಗೋದಿಲ್ಲ. ಇವ್ರು ಇಯರ್ಲಿ ರೆವೆನ್ಯೂನೇ ICC ಕೊಡೋವಂಥದ್ದು ಇವ್ರಿಗೆ $36 ಮಿಲಿಯನ್. ಬೆಲ್ಲಿನ ಒಂಥರ 7x ಟೈಮ್ಸ್ ಆಗೋಗ್ಬಿಡ್ತಿದ್ದು. ಎಲ್ಲಿಂದ ತೊಗೊಂಬರ್ತಾರೆ ಪಾಕಿಸ್ತಾನದವರು ದುಡ್ಡನ್ನ ಕೊಡೋದಕ್ಕೆ? ಸುಮ್ಮನೆ ಏನೋ ಒಂದು ಟ್ವೀಟ್ ಹೊಡೆಯೋದಲ್ಲ ಪಾಕಿಸ್ತಾನದವರು. ಸುಮ್ಮನೆ ಇವರು ಎಕ್ಸ್ಪ್ಲೇಯರ್ಸ್ಗಳು, ನಾವು ಬಾಯ್ಕಾಟ್ ಮಾಡ್ತೀವಿ, ಅದು ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತ ಹೇಳೋದಲ್ಲ. ಇದು ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅಂದರೆ ಅವ್ರ ಹತ್ರ ಬೆಜ್ಜಾನ್ ದುಡ್ಡಿರಬೇಕಾಗಿರುತ್ತೆ. ಆ್ಯಂಡ್ ಬೇರೆ ಆ್ಯಕ್ಷನು ಕೂಡ ಸಿವಿಯರ್ ಆಗೇನೆ ಇದೆ. ಇವ್ರನ್ನ ಶ್ರೀಲಂಕಾದಲ್ಲಿ ಆಡಿಸ್ತಾ ಇದ್ರು, ಇವ್ರಿಗೇನೋ ತೊಂದರೆ ಇಲ್ಲ ಅಂತ ಅಂದ್ರೂ ಕೂಡ ನಾವು ಫೋರ್ಫಿಟ್ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತ ಹೇಳ್ತಾ ಇರೋದ್ರಿಂದ ಇದು ಬೇಸ್ಲೆಸ್ ಆಗುತ್ತೆ. ಏನಕ್ಕೆ ರೀಸನ್ ಹೇಳ್ದಿರೋ ಥರ ಇವರು ಪಟ್ಟನಂಗೆ ಟೂರ್ನಮೆಂಟಿಂದ ಈಚೆಗಡೆ ಉಳ್ಕೊಳ್ಳೋ ಥರ, ಅಂದರೆ ಈ ಮ್ಯಾಚ್ನ ಆಡಲ್ಲ, ನಾವು ಸೆಲೆಕ್ಟಿವ್ ಆಗಿ ಹಿಂಗೆ ಮಾಡ್ತೀವಿ ಅನ್ನೋಂಥದ್ದು. ಸೊ ಇದು ಬೇಸ್ಲೆಸ್ ಆಗುತ್ತೆ. ICC ಖಂಡಿತ ಇದ್ರ ಮೇಲೆ ಆ್ಯಕ್ಷನ್ ಅಂತೂ 100% ತೊಗೊಳ್ಳೇಬೇಕು, ತಗೊಳುತ್ತೆ. ಸಿವಿಯರ್ ಆಗಿರುತ್ತೆ ಆ್ಯಕ್ಷನು. ಓವರ್ಸೀಸ್ ಪ್ಲೇಯರ್ಗಳು ಅಲ್ಲಿ ಹೋಗೋ, ಅಂದರೆ PSL ಆಡೋ ವಿಚಾರದಲ್ಲಾಗಿರ್ಬೋದು, ಜೊತೆಗೆ ಇವರು ಬಯಲಾಟ್ರಲ್ ಸೀರೀಸು, ಅಂದರೆ ಕ್ಯಾಲೆಂಡರ್ ಏನು ಬರುತ್ತೆ ನೆಕ್ಸ್ಟ್ ಸೈಕಲ್ದು, ಸೊ ಅಲ್ಲಿ ಇವ್ರಿಗೆ ಮ್ಯಾಚಸ್ನೇ ಕೊಡದೇ ಇರ್ಬೋದು. ಪಾಕಿಸ್ತಾನ ಮೇಲೆ ಯಾರು ಆಡಲೇಬೇಡ್ರಿ ಅಂತ ಹೇಳಿದ್ರು ಹೇಳ್ಬೋದು. ಸೊ ಇವ್ರ ಮೇಲೆ ಸಿವಿಯರ್ ಆ್ಯಕ್ಷನ್ ಅಂತೂ ಖಂಡಿತ ಆಗೇ ಆಗುತ್ತೆ. ಇನ್ ಕೇಸ್ ಏನಾದರೂ ಇವರು ಬಾಯ್ಕಾಟ್ ಮಾಡ್ತಾರೆ ಅಂತಂದರೆ ಪೆನಾಲ್ಟಿಗಳು ಹಾಕೋದ್ರ ಜೊತೆಗೆ ಬೇರೆ ಆ್ಯಕ್ಷನ್ಗಳು ಕೂಡ ಆಗೋದ್ರಿಂದ ಈ ಒಂದು ಮ್ಯಾಚ್ನ ಮಿಸ್ ಮಾಡ್ತು ಅಂದರೆ ಪಾಕಿಸ್ತಾನ್ಗೆ ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ, ಅವ್ರ ಕ್ರಿಕೆಟ್ ನಿರ್ಣಾಮ ಆಗುತ್ತೆ. ಸೊ ಆದ್ದರಿಂದ ಪಾಕಿಸ್ತಾನ್ ಆರ್ ಫೋರ್ಸ್ ಟು ಪ್ಲೇ. ಅವ್ರು ಪಕ್ಕಾ 100% ಆಡಲೇಬೇಕು, ಬೇರೆ ವಿಧಿ ಇಲ್ಲ ಪಾಕಿಸ್ತಾನಕ್ಕೆ. ಅವ್ರು ಆಡಿಲ್ಲ ಅಂತಂದರೆ ಆಗೋಂಥ ಕಥೆನೇ ಬೇರೆ ಪಾಕಿಸ್ತಾನದಲ್ಲಿ. ಕ್ರಿಕೆಟ್ ಅಂತ ಬಂದಾಗ ನಿರ್ಣಾಮ ಆಗೋಗ್ಬಿಡುತ್ತೆ.
ಹೌದು, ಆ ಲಾಸ್ ಎಲ್ಲಿಂದ ತುಂಬಿಸ್ತಾರೆ ಇವರು? ಆ ಮ್ಯಾಚಿಂದ ಆಗ ಲಾಸ್ನ ಅವರೇ ತುಂಬಿಸ್ಬೇಕು. ಎಲ್ಲಿಂದ ತುಂಬಿಸೋಕ್ಕಾಗತ್ತೆ? ಅವ್ರ ಕೈಲಿ ಆಗುತ್ತಾ? ಕೆಪಾಸಿಟಿ ಇದೆಯಾ? ತಾಕತ್ತಿದೆಯಾ ಅವ್ರ ಹತ್ರ? ಖಂಡಿತ ಇಲ್ಲ. ಪಾಕಿಸ್ತಾನ ಖಂಡಿತ ಆಡ್ತಾರೆ. ಫೋರ್ಸ್ ಮಾಡ್ತಾ ಇದೆ ಅವರಿಗೆ ಈ ಮ್ಯಾಚ್ನ ಆಡೋದಕ್ಕೆ. ಸುಮ್ಮನೆ ಏನೋ ಅವ್ರು ಕೌಂಟ್ರ್ ಕೊಟ್ಟಿರ್ಬೋದು ಹಂಗೆ ಮಾಡ್ತೀವಿ ಅಂತ. ಬಟ್ ICC ಕಡೆಯಿಂದ ಯಾವಾಗ ಈ ಥರ ಎಲ್ಲ ಬಂತೋ, ಇನ್ಫಾರ್ಮೇಷನ್ ಬಂತೋ, ಪಾಕಿಸ್ತಾನದವರು ಹೆದರ್ಕೊಂಡಿದ್ದಾರೆ. ಆ್ಯಂಡ್ ಖಂಡಿತ ಬಂದ್ಬಿಟ್ಟು ಆಡ್ತಾರೆ. ಆ ಮ್ಯಾಚ್ ನನ್ನ ಪ್ರಕಾರ ನೋಡ್ತು ಅಂದರೆ ಕಾಲ್ ಆಫ್ ಆಗೋದಿಲ್ಲ, ಫೋರ್ಫಿಟ್ ಆಗೋದಿಲ್ಲ. ಪಕ್ಕಾ ಮ್ಯಾಚ್ ನಡೆಯುತ್ತೆ 15ನೇ ತಾರೀಕು. ಸೊ ನೋಡೋಣ ಅವತ್ತಿನ ಮ್ಯಾಚಲ್ಲಿ ಏನೇನು ಮಾಡ್ತಾರೆ ಈ ಪಾಕಿಸ್ತಾನದವರು ಅಂತ. ಯಾಕೆ ಅಂತಂದರೆ $250 ಮಿಲಿಯನ್ ಇವ್ರು ಕೊಡೋಕ್ಕಾಗಲ್ಲ ಗುರು. ಸುಮ್ಮನೆ ನಾವು ಬಾಯ್ಕಾಟ್ ಮಾಡ್ಬಿಡ್ತೀವಿ ಅಂದರೆ, ನಾವು ಹೋಗ್ಬಿಡ್ತೀವಿ ಅಂತಂದರೆ, ಬಿಟ್ಟೋಗ್ಬಿಡ್ತೀವಿ ಅಂದರೆ ICC ಮೆಂಬರ್ನವರಲ್ಲಿ. ICC ಮೆಂಬರ್ ಆಗಿಲ್ಲ ಅಂದರೆ ಅದು ಬೇರೆ ಕತೆ. ಬೇರೆ ಏನೋ ಥರ್ಡ್ ಕ್ಲಾಸ್ ಯಾವುದೋ ಬಾಟಮಲ್ಲಿರೋಂಥವ್ರು ಇವಾಗಿನ ಕ್ರಿಕೆಟ್ ಸ್ಟಾರ್ಟ್ ಮಾಡೋದ್ರಿಂದ ಅದು ಬೇರೆ ಕತೆ ಆಗಿರ್ತಿತ್ತು. ICC ಮೆಂಬರ್ ಆಗ್ಬಿಟ್ಟು ನೀವು ಈ ಥರ ಹೆಂಗೆ ಬೇಕೋ ಹಂಗೆ ಮಾಡ್ತು ಅಂತಂದರೆ ICC ಮೆಂಬರ್ಶಿಪ್ಪಿಂದನೇ ಕಿತ್ತಾಕುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ನೋಡೋಣ ಏನೇನಾಗುತ್ತೆ ಅಂತ. ಒಟ್ಟಲ್ಲಿ ಬಾಯ್ಕಾಟ್ ಮಾಡಲ್ಲ ನನ್ನ ಪ್ರಕಾರ ಪಾಕಿಸ್ತಾನ. 100% ಆಡ್ತಾರೆ.